ಬೆಂಗಳೂರಿನ ಸಂಚಾರ ನಾಡಿ BMTC ಎಷ್ಟು ಫೇಮಸ್ಸೋ ಮೆಟ್ರೋ ಕೂಡ ಅಷ್ಟೇ ಫೇಮಸ್ಸು. ಆದರೆ ಮೆಟ್ರೋ ದರ ಏರಿಕೆ ಮಾಡಿದ್ದೇ ತಡ ಮೆಟ್ರೋ ಪ್ರಯಾಣಿಕರು ಸಿಡಿದೆದ್ದಿದ್ದಾರೆ. ಪರಿಣಾಮ ಮೆಟ್ರೋಗಳು ಖಾಲಿಯಾಗಿದೆ. ಜನ ಎಲ್ಲ BMTC ಕಡೆಗೆ ಮುಖ ಮಾಡಿದ್ದಾರಂತೆ. ಆ ಬಗ್ಗೆ ವರದಿ ಇದೆ, ನೋಡ್ಕೊಂಬನ್ನಿ. ನಮ್ಮ ಮೆಟ್ರೋ ದರ ಏರಿಕೆ ಎಫೆಕ್ಟ್. ವೀಕೆಂಡ್ನಲ್ಲೂ ಜನರಿಲ್ಲದೆ ಖಾಲಿ. ಪ್ರಯಾಣಿಕರಿಲ್ಲದೆ ಬಿಕೋ ಎನ್ನುತ್ತಿರುವ ಮೆಟ್ರೋ. ಬೆಂಗಳೂರಿನ ಸಂಚಾರ ನಾಡಿ BMTC ಎಷ್ಟು ಫೇಮಸ್ಸೋ ಅಷ್ಟೇ ಫೇಮಸ್ ಆಗಿದೆ ನಮ್ಮ ಮೆಟ್ರೋ. ಬಿಸಿ ಬೆಂಗಳೂರಿನಲ್ಲಿ ಬಿಂದಾಸ್ ಆಗಿ ಎಸಿಯಲ್ಲಿ ಕುಳಿತು ನಮ್ಮ ಮೆಟ್ರೋದಲ್ಲಿ ಪ್ರಯಾಣಿಕರು ಟ್ರಾವೆಲ್ ಮಾಡ್ತಿದ್ರು. ಅದ್ಯಾವಾಗ ಮೆಟ್ರೋ ದರ ಏರಿಕೆ ಮಾಡಿದ್ರೋ ಶುರುವಾಯ್ತು ನೋಡಿ ಆಕ್ರೋಶ. 1 to ಡಬಲ್ ಪ್ರೈಸ್ ಪೀಕ್ತಿದ್ದಾರೆ ಅಂತ ಪ್ರಯಾಣಿಕರು ನಿಗಿದಿಗಿ ಕೆಂಡುವಾಗಿದ್ದಾರೆ. ದುಪ್ಪಟ್ಟು ಹಣ ಕೊಟ್ಟು ಪ್ರಯಾಣಿಸೋ ಗೋಜಲೇ ಬೇಡ ಅಂತ ಸಿಡಿದೆದ್ದಿದ್ದಾರೆ. ತೀವ್ರ ಆಕ್ರೋಶದ ನಂತರ ಮೆಟ್ರೋ ಟಿಕೆಟ್ ದರ ಕೊಂಚ ಕಡಿಮೆ ಮಾಡಿ BMRCL ಮೂಗಿಗೆ ತುಪ್ಪ ಸವರಿದ್ದು ಗೊತ್ತೇ ಇದೆ. ಸ್ಯಾಂಡಲ್ ಸೋಪ್ ಮೆಟ್ರೋ ನಿಲ್ದಾಣದ ಬಳಿ ಇದ್ದೇನೆ. ಈಗಾಗಲೇ ಇವತ್ತು ಭಾನುವಾರ ಮಾಲ್ಗಳಿಗೆ ಜೊತೆಗೆ ಇಸ್ಕಾನ್ ಟೆಂಪಲ್ಗೆ ಹೋಗುವಂತವರ ಸಂಖ್ಯೆ ಹೆಚ್ಚಿರ್ತಾ ಇತ್ತು ಭಾನುವಾರ ದಿನ. ಆದ್ರೆ ಮೆಟ್ರೋ ದರ ಏರಿಕೆಯ ಹಿನ್ನೆಲೆಯಲ್ಲಿ ಕೆಲವರು ಸ್ವಂತ ವಾಹನಗಳ ಮೂಲಕವಾಗಿ ಬರ್ತಾ ಇದ್ದಾರೆ, ಇನ್ನು ಕೆಲವರು ಬೇರೆ ವೆಹಿಕಲ್ಸ್ ಗಳನ್ನ ಅವಲಂಬಿತರಾಗಿದ್ದಾರೆ. ಈಗಾಗಲೇ ಭಾನುವಾರ ದಿನ ಸಾಕಷ್ಟು ಪ್ರಯಾಣಿಕರು ಕೂಡ ಮೆಟ್ರೋವನ್ನ ಅವಲಂಬನೆ ಮಾಡಿಕೊಂಡು ಮೆಟ್ರೋ ಮೂಲಕವಾಗಿ ಸಂಚಾರವನ್ನ ಮಾಡ್ತಾ ಇದ್ರು. ಆದ್ರೆ ಬಹುತೇಕ ಪ್ರಯಾಣಿಕರ ಸಂಖ್ಯೆ ಸಿಕ್ಕಾಪಟ್ಟೆ ಕಡಿಮೆ ಆಗಿದೆ ಅಂತ ಹೇಳಿ ಒಂದಿಷ್ಟು ಪ್ರಯಾಣಿಕರು ಕೂಡ ಹೇಳ್ತಾ ಇದ್ರು. ಕೇವಲ ಈ ಒಂದು ಮೆಟ್ರೋ ನಿಲ್ದಾಣದಲ್ಲಿ ಮಾತ್ರ ಅಲ್ಲ, ಬೇರೆ ಮೆಟ್ರೋ ನಿಲ್ದಾಣಗಳಲ್ಲಿ ಕೂಡ ಪ್ರಯಾಣಿಕರ ಸಂಖ್ಯೆ ಇಳಿಕೆ ಕಂಡಿದೆ. ಮೆಟ್ರೋ ಬಿಟ್ಟು ಸ್ವಂತ ವಾಹನ ಬಳಕೆ BMTC ಅತ್ತ ಮುಖ ಮಾಡಿದ ಪ್ರಯಾಣಿಕರು. ಇತ್ತ ಜೇಬಿಗೆ ಕತ್ತರಿ ಬೀಳೋದು ಫಿಕ್ಸ್ ಅಂತ ಅರಿತ ಜನ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಗುಡ್ ಬೈ ಹೇಳ್ತಿದ್ದಾರೆ. ವೀಕೆಂಡ್ ನಲ್ಲೂ ನಗರದ ಬಹುತೇಕ ಮೆಟ್ರೋ ನಿಲ್ದಾಣಗಳು ಬಿಕೋ ಎನ್ನುತ್ತಿವೆ. ಪ್ರಯಾಣಿಕರಿಲ್ಲದೆ ಮೆಟ್ರೋ ಫುಲ್ ಖಾಲಿಯಾಗಿದ್ವು. ದುಪ್ಪಟ್ಟು ದರ ಕೊಟ್ಟು ಟ್ರಾವೆಲ್ ಮಾಡೋ ಬದಲು ಸ್ವಂತ ವಾಹನಗಳಲ್ಲಿ ಹೋಗೋದು ಉತ್ತಮ ಎನ್ನುತ್ತಿದ್ದಾರೆ. ಜೊತೆಗೆ ಮೆಟ್ರೋ ಬಿಟ್ಟು BMTC ಅತ್ತ ಬಹುತೇಕ ಜನ ಮುಖ ಮಾಡಿದ್ದಾರೆ ಎನ್ನಲಾಗಿದೆ. ತುಂಬಾ ಜಾಸ್ತಿ ಆಗಿರೋದ್ರಿಂದ ಜನರಿಗೆ ತೊಂದರೆ ಆಗ್ತದೆ. ಅದಕ್ಕೇನಪ್ಪಾ ಅಂತಂದ್ರೆ ಅವರು ಸ್ವಂತ ವಾಹನಗಳನ್ನ ಯೂಸ್ ಮಾಡಿಕೊಂಡು ತಾವೇ ಬೇಕಾದ ಜಾಗಕ್ಕೆ ಹೋಗ್ತಾ ಇದ್ದಾರೆ. ಮೆಟ್ರೋದಲ್ಲಿ ಯಾರು ಪ್ರಯಾಣ ಮಾಡ್ತಿಲ್ಲ ಕಡಿಮೆ ಕಂಪೇರ್ ಮಾಡಿದ್ರೆ. ವೀಕೆಂಡ್ ಆ ಟೈಪ್ ಏನ್ ಕ್ರೇಜ್ ಕಾಣ್ತಾ ಇಲ್ಲ. ಯಾಕಪ್ಪ ಅಂದ್ರೆ ಮೆಟ್ರೋ ಜಾಸ್ತಿ ಆಗಿದೆಯಲ್ಲ, ಇದರಿಂದ ಏನಪ್ಪಾ ಅಂತಂದ್ರೆ ನಮ್ಮ ಸರ್ಕಾರವು ಕಡಿಮೆ ಮಾಡ್ಬೇಕಂತೇಳಿ ನಾವು ವಿನಂತಿ ಮಾಡ್ತೀವಿ. ನಾವಂದ್ರೆ ದಿನನಿತ್ಯ ಓಡಾಡುವವರು, ಜನನೇ ಇಲ್ಲ ಅಣ್ಣ. ಇದು ಈಗ ವೀಕೆಂಡ್ ಅಲ್ವಾ, ಶನಿವಾರ ಭಾನುವಾರ, ಇಲ್ಲಾದ್ರೆ ಜನ ತುಂಬ್ತಾ ಇತ್ತು. ಕಾಲಿಡ್ಲಿಕ್ಕೆ ಜಾಸ್ತಿ ಇದಿರ್ಲಿಲ್ಲ. ಈಗ ನೋಡಿದ್ರೆ ಕುತ್ಕೊಂಡೆ ಏನೂ ಇರ್ಲಿಲ್ಲ, ಸೀಟ್ ಫುಲ್ ಖಾಲಿ ಇತ್ತು. ಒಟ್ಟಾರೆ ದಿನಗಳದಂತೆ ನಮ್ಮ ಮೆಟ್ರೋದಲ್ಲಿ ಪ್ರಯಾಣಿಕರ ಸಂಖ್ಯೆ ತೀರಾ ಇಳಿಮುಖವಾಗ್ತಿದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಕಂಗೆಟ್ಟಿ ಹೋಗಿರೋ ಜನ ಮೆಟ್ರೋ ದರ ಏರಿಕೆಗೆ ಸಿಟ್ಟಾಗಿದ್ದಾರೆ. ಹೀಗಾಗಿ ನಮ್ಮ ಮೆಟ್ರೋಗೆ ಗುಡ್ ಬೈ ಹೇಳ್ತಿದ್ದಾರೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.